ಹೇ ಗೈಸ್, ವೆಲ್ಕಮ್ ಟು ಆ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಆವಾಗ ಒಂದು ವ್ಲಾಗನ್ನು ಸ್ಟಾಪ್ ಮಾಡಿ ಇನ್ನೊಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಕಳೆದ ನಾನು ಅಂದರೆ ಲಾಸ್ಟ್ ವ್ಲಾಗ್ ಮಾಡಿದ್ದೆಲ್ಲ ಅದರಲ್ಲಿ ಸಹ ಹೇಳಿದ್ದೆ ಒಂದು ವ್ಲಾಗ್ ಸ್ಟಾಪ್ ಮಾಡಿ ಇನ್ನೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಅದೇನಾಯ್ತು ಅಂದರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ನಂಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಅದು ಸಹ ಆಗಲಿಲ್ಲ. ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದ ವ್ಲಾಗಲ್ಲಿ ಹೇಳಿಲ್ಲ. ಹಾಗೆ ಇವಾಗ ನಾನು ಬೇರೆಯೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಂದರೆ, ಇವಾಗ ಒಂದು ಮಳೆಗಾಲದಲ್ಲಿ ನಮಗೆ ಕೆಲವೊಂದು ಸಾಕಷ್ಟು ಅಂದರೆ ತುಂಬ ಹೂಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ. ಕಾಡಲ್ಲಿ ತುಂಬ ತುಂಬ ಬೇರೆ ಬೇರೆ ಥರದ ಹೂಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ. ನೇಚರ್ ಒಂಥರ ಚೆನ್ನಾಗಿರುತ್ತೆ ಅಂಥ ಹೂಗಳೆಲ್ಲ ಬೆಳೆದಾಗ ನೋಡಲಿಕ್ಕೆ. ಸೊ ಅಂಥ ಹೂಗಳನ್ನು ನಾನು ತೋರಿಸ್ತೀನಿ. ಅಂದರೆ ನನಗೆ ಎಷ್ಟು ಸಿಗ್ತದೆ ಅಷ್ಟು ಹೂಗಳನ್ನು ತೋರಿಸ್ತೀನಿ. ಅಂದರೆ ಒಂದು 5 ಆದರೂ ಓಕೆ. ಅಂದರೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆಲ್ಲ, ಹಾಗೆ ಸ್ವಲ್ಪ ಹೂಗಳೆಲ್ಲ ಇಲ್ಲ. ಮೊನ್ನೆಲ್ಲ ತುಂಬ ಕಾಣಲಿಕ್ಕೆ ಸಿಗ್ತಾ ಇತ್ತು. ಹಾಗೆ ಇದು ಯಾಕೆ ಅಂದರೆ, ಇವಾಗ ನನಗೆ ಕೆಲವೊಂದು ಹೂಗಳದ್ದು ಹೆಸರು ನಂಗೆ ಗೊತ್ತಿರಲ್ಲ. ಆದರೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಅವರಿಗೆ ಕೆಲವರಿಗೆ ಯಾರಿಗಾದ್ರೂ ಒಬ್ಬರಿಗೆ ಗೊತ್ತಾದರೆ ಅವರು ಆ ಹೂವಿನ ಹೆಸರು ಕಾಮೆಂಟಲ್ಲಿ ಹೇಳಿದರೆ ನನಗೆ ಸಹ ಗೊತ್ತಾದಾಗೆ ಆಗ್ತದೆ. ಮತ್ತು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಅವರಿಗೂ ಸಹ ಗೊತ್ತಾಗ್ತದೆ. ಅಂದರೆ ಕಾಮೆಂಟ್ ಮೂಲಕ ಯಾರೆಲ್ಲ ಕಾಮೆಂಟ್ ಓದ್ತಾರೆ ಅವರಿಗೆ ಗೊತ್ತಾಗ್ತದೆ. ಸೊ ಆ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅಂದರೆ ನನಗೆ ತುಂಬ ಹೂಗಳನ್ನೆಲ್ಲ ನೋಡಿದ್ದೇನೆ, ಬಟ್ ಅದರ ಹೆಸರೆಲ್ಲ ಗೊತ್ತಿಲ್ಲ. ಹಾಗೆ ತುಂಬ ಜನರಿಗೆ ಗೊತ್ತಿರಲಿಕ್ಕೆ ಸಹ ಇಲ್ಲ. ಇವಾಗ ನನಗೆ ಒಂದು ಹೂವಿನ ಹೆಸರು ಗೊತ್ತಿದ್ದರೆ ಇನ್ನೊಬ್ಬರಿಗೆ ಆ ಹೂವಿನ ಹೆಸರು ಗೊತ್ತಿರಲಿಕ್ಕಿಲ್ಲ, ಇನ್ನೊಂದು ಬೇರೆ ಹೂವಿನ ಹೆಸರು ಗೊತ್ತಿರ್ಬೋದು. ಸೊ ಹಾಗೆ ನಾನು ಈ ವ್ಲಾಗನ್ನು ಮಾಡ್ತಾ ಇರೋದು. ಇವಾಗ ನಾನು ಒಂದು ಹೂವಿದು ಫಸ್ಟ್ ಒಂದು ಹೂವನ್ನು ತೋರಿಸ್ತೀನಲ್ಲ, ಅದಕ್ಕೆ ಫಸ್ಟ್ 1 ನಂಬರ್ ಅಂತ ಕೊಡ್ತೀನಿ. ಅಂದರೆ ಫಸ್ಟ್ ಒಂದು ಹೂವನ್ನು ತೋರಿಸಿದೆ ಆ ವಿಡಿಯೋದಲ್ಲಿ ಮೇಲೆ 1 ಅಂತ ನಂಬರ್ ಹಾಕ್ತೀನಿ. ಇವಾಗ ನಿಮಗೆ ಯಾವ ಹೂವಿನ ಹೆಸರು ಗೊತ್ತಿದೆ ಅದು ನಾನು ಅಲ್ಲಿ ಮೇಲೆ ಯಾವ ನಂಬರ್ ಹಾಕಿರ್ತೀನಿ, ಸೈಡಲ್ಲಿ ಹಾಕಿರ್ತೀನಿ. ಆ ನಂಬರ್ ನೋಡಿ ನನಗೆ ಅದರ ಹೆಸರು ಕಮೆಂಟ್ ಮಾಡಿ ಗೊತ್ತಿದ್ದರೆ ಆವಾಗ ನನಗೆ ಸಹ ಗೊತ್ತಾಗ್ತದೆ, ಮತ್ತು ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಸಹ ಗೊತ್ತಾಗ್ತದೆ. ಸೊ ಹಾಗೆ ನೋಡುವ ಎಷ್ಟು ಹೂ ಸಿಗ್ತದಂತ. ಸ್ಟಾರ್ಟ್ ಮಾಡುವ ಗೈಸ್. ಇದು ನಮಗೆ ಸಿಕ್ಕಿರುವಂಥ ಮೊದಲನೇ ಹೂ. ಇಲ್ಲಿ ನಾನು ಮೇಲೆ ನಂಬರ್ ಹಾಕಿದ್ದೀನಿ ಅಲ್ಲ, ಸೊ ಇದರ ಹೆಸರು ಗೊತ್ತಿದ್ದರೆ ಆ ನಂಬರ್ ಹಾಕಿ ಹೆಸರು ಕಮೆಂಟ್ ಮಾಡಿ. ಇದು ನೋಡಿ, ಇದು ಕಲ್ಲಿನ ಮೇಲೆ ಇದು ಹೆಚ್ಚಾಗಿ ಕಾಣಲಿಕ್ಕೆ ಸಿಗೋದು. ಇದರ ಹೂ ನೋಡಿ, ಮತ್ತು ಅದರ ಎಲೆ ನೋಡಿ, ಒಂಥರ ರೌಂಡ್ ಆಗಿದೆ ನೋಡಿ. ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತದೆ. ಇದು ನೋಡಿ, ಇದು ನಂಬರ್ 2. ನಾನು ಆವಾಗ ಫಸ್ಟ್ ತೋರಿಸಿದ ಹೂ ಮತ್ತು ಇದು ಸೇಮ್ 2 ಸಹ ಕಲ್ಲಿನ ಮೇಲೇ ಆಗೋದು. ಇದು ನೋಡಿ, ಅದರ ಎಲೆ ಮತ್ತು ಇದರ ಎಲೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದರೆ ಅದರ ಎಲೆ ಸ್ವಲ್ಪ ರೌಂಡ್ ಆಗಿದೆ, ಇದರ ಎಲೆ ಸ್ವಲ್ಪ ಅದರ ಸೈಡ್ ನೋಡಿ ಇದು ಸ್ಟೆಪ್ ಆಗಿದೆ. ಮತ್ತು ಇದರ ಹೂ ನೋಡಿ ಸಣ್ಣದಾಗಿದೆ. ಇದು ಸಹ ಹಾಗೆ ಕಲ್ಲಿನ ಮೇಲೆ ಆಗೋದು. ಇದು ಫುಲ್ಲಾಗಿ ಕಲ್ಲಿನ ಮೇಲೆ ಆದರೆ ಒಂಥರ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ. ಹಾಗೆ ಥರ್ಡ್ ಒನ್ ನಮಗೆ ಸಿಕ್ಕಿರುವ ಹೂವು ಇದು ನೋಡಿ. ಇದು ನಮ್ಮ ಇಲ್ಲಿ ಹೆಚ್ಚಾಗಿದೆ ಇದೇ ಹೂವು. ಇದರ ಗಿಡ ತುಂಬ ಇತ್ತು ನೋಡಿ. ಇದು ನೋಡಲಿಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ. ಹಾಗೆ ನಮಗೆ 4th ಒನ್ ಸಿಕ್ಕಿರುವ ಹೂ ಇದು ನೋಡಿ, ಸಣ್ಣ ಸಣ್ಣ ಹೂವು, ಬಟ್ ಅದು ನೋಡಲಿಕ್ಕೆ ಒಂಥರ ಚೆನ್ನಾಗಿ ಕಾಣ್ತದೆ. ಲೈಟ್ ಪರ್ಪಲ್ ನೋಡಿ. ನಮಗೆ ಈ ಹೂ ಸಿಕ್ಕಿರೋದು, ಇದು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಈ ತೋಟದಲ್ಲೆಲ್ಲ ಹೆಚ್ಚಾಗಿ ಇದು ಸಿಗ್ತದೆ. ರಾಶಿಯಾಗಿ ಇದರ ಬಳ್ಳಿಯೆಲ್ಲ ಹೋಗಿ ಹೂವಾಗಿ ರಾಶಿ ಕಾಣ್ತದೆ. ಒಂಥರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ಈ ಹೂ ಸಿಕ್ಕಿರೋದು ಇದು ನೋಡಿ, ಪರ್ಪಲ್, ಲೈಟ್ ಪರ್ಪಲ್. ಇದರ ಗಿಡ ನೋಡಿ ಅಂತೆ ಯಾವ ರೀತಿ ಇದೆ ಅಂತ, ಒಂಥರ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಡಾರ್ಕ್ ಪರ್ಪಲ್ ನೋಡಿ ಅದರ ಒಳಗೆ. ನಮಗೆ ಸಿಕ್ಕಿರುವ ಹೂ ಇದು ನೋಡಿ, ವೈಟ್. ಸೇಮ್ ಗಿಡ,
ಇದರಲ್ಲಿ ಮಾತ್ರ ಮೆರೂನ್ ಹೂ ನೋಡಿ. ಸಿಕ್ಕಿದ್ದು ಇದು ನಾನು ಸಹ ನೋಡಿದೆ ಫಸ್ಟ್ ಟೈಮ್. ನನಗೆ ಒಂದು ಹೀಗೆ ಬರುವಾಗ ಸಿಕ್ಕಿದೆ ಈ ಗಿಡ ನೋಡಿ. ಅಂತ ಇದರಲ್ಲಿ ಎಲೆಗಳು ಇಲ್ಲ. ಇದರ ಹೂ ನೋಡಿ ಒಂಥರ ಮಲ್ಲಿಗೆ ಥರ ಇದೆಯಲ್ಲ.